ಇನ್ನು ಕಾಂಗ್ರೆಸ್ ಕಡೆ ನೋಡೋದಾದ್ರೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಗನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಂತಹ ಬೆನ್ನಲ್ಲೇ ಅಸಮಾಧಾನ ಭುಗಿಲೆದ್ದಿದೆ. ಸೊ ಅಲ್ಲಿ ಬಂಡಾಯ ಅಥವಾ ಅಸಮಾಧಾನ ಶಮನವಾಗುವ ಕೆಲಸ ಕಾಂಗ್ರೆಸ್ ಕಡೆಯಿಂದ ಹೇಗಾಗುತ್ತೆ ನೋಡ್ತಾ ಹೋಗೋಣ. ಖಂಡ್ರೆ ಮಗನಿಗೆ ಟಿಕೆಟ್, ಬೀದರ್ ಕಾಂಗ್ರೆಸ್ಗೆ ಬಂಡಾಯ ಶಾಕ್. ಬಂಡಾಯದ ಬಾವುಟ ಹಾರಿಸ್ತಾರ ರಾಜಶೇಖರ್ ಪಾಟೀಲ್. ಎಸ್, ಲೋಕಸಭಾ ಚುನಾವಣೆಗೆ ಕೌಂಟೌನ್ ಶುರುವಾಗಿದ್ದು ಈಗಾಗಲೇ ಎರಡು ರಾಷ್ಟ್ರೀಯ ಪಕ್ಷಗಳು ವಿರೋಧಗಳ ಮಧ್ಯೆ ಟಿಕೆಟ್ ನೀಡಿವೆ. ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಬಿಜೆಪಿ ರೀತಿ ಕಾಂಗ್ರೆಸ್ ಕೂಡ ಬಂಡಾಯದ ಭೀತಿ ಎದುರಾಗಿದೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ಗೆ ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿ ಮಣೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದ್ರು. ಕೊನೆ ಗಳಿಗೆಯಲ್ಲಿ ಈಶ್ವರ್ ಖಂಡ್ರೆ ಪುತ್ರನಿಗೆ ಹೈಕಮಾಂಡ್ ಮಣೆ ಹಾಕಿದೆ. ಕಾಂಗ್ರೆಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿದ್ದಂತಹ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ಗೆ ಟಿಕೆಟ್ ಕೈ ತಪ್ಪಿದ್ದು ಬಂಡಾಯ ಭೀತಿ ಎದುರಾಗಿದೆ. ನಾನು ಈಗಾಗಲೇ ಹೇಳಿದ್ದೀನಲ್ಲ, ನಾನು ಇವತ್ತೇನು ಮಾತಾಡೋದಿಲ್ಲ, ಮೌನವಾಗಿದ್ದೀನಿ. ಮತ್ತೊಂದು ಪ್ರೆಸ್ ಮೀಟ್ ಬಂದಾಗ ಎಲ್ಲರೂ ಮಾತಾಡ್ತೀನಿ. ಎಸ್, ಈಗಾಗಲೇ ಭಾರಿ ವಿರೋಧದ ನಡುವೆ ಬಿಜೆಪಿ ಕೇಂದ್ರ ಸಚಿವ ಭಗವಂತ್ ಖೂಬಾಗೆ ಟಿಕೆಟ್ ನೀಡಿದ್ದು ಬಹುತೇಕ ಪ್ರಭು ಚೌಹಾಣ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಅದೇ ರೀತಿಯಲ್ಲಿ ಬೀದರ್ ಜಿಲ್ಲಾ ಕಾಂಗ್ರೆಸ್ನಲ್ಲೂ ಕೂಡ ಬಂಡಾಯ ಭೀತಿ ಎದುರಾಗಿದೆ. ಟಿಕೆಟ್ ವಂಚಿತ ರಾಜಶೇಖರ್ ಪಾಟೀಲ್ ನಡೆ ಇನ್ನೂ ನಿಗೂಢವಾಗಿದೆ. ಈ ಬಗ್ಗೆ ಖಂಡ್ರೆ ಅವರನ್ನ ಕೇಳಿದ್ರೆ ಅವರನ್ನೇ ಕೇಳಿ ಅಂತ ನುಣುಚ್ಕೊಂಡಿದ್ದಾರೆ. ರಾಜಶೇಖರ್ ಪಾಟೀಲ್ ಅವರು ಟಿಕೆಟ್ ಯಾವತ್ತೂ ಕಟ್ಟಾಗಿಲ್ಲ. ಮೊದಲಿನಿಂದ ರಾಜಶೇಖರ್ ಪಾಟೀಲ್ ಅವರಿಗೆ ಟಿಕೆಟ್ ಫೈನಲ್ ಆಗಿದ್ದಿತ್ತು. ಇನ್ನು ಟಿಕೆಟ್ ವಂಚಿತ ರಾಜಶೇಖರ್ ಪಾಟೀಲ್ರನ್ನ ಖಂಡ್ರೆ ಶಾಂತಗೊಳಿಸಿ ಬಿಜೆಪಿ ವಿರುದ್ಧ ಪುತ್ರನನ್ನ ಗೆಲ್ಲಿಸ್ತಾರಾ? ಕಾದು ನೋಡಬೇಕಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್.